ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಗೋಬಿ ತಿನ್ಬೇಕು ಅನ್ಸಾತಿತ್ತು. ಹುಡುಗರು ಗೋಬಿ ಅಂತ ಕೇಳತ್ತಿದ್ಲು ನಮ್ಮ ಚಿನ್ನಿ. ಹಾಗಾಗಿ ಗೋಬಿ ಮಾಡೋಕೆ ಫ್ಲವರ್ ತೊಗೊಂಡೇನಿ. ಮತ್ತು ಹೊರಗಿನ ತಂದ್ರೆ ಹುಡುಗರು ತಿಂತಾರಲ್ಲ, ಹಾಗಾಗಿ ಮನೆಯೊಳಗೆ ಮಾಡಿದ್ರತ್ತ ಅಂಥೇಳಿ ಮನೆಯೊಳಗೆ ಮಾಡತ್ತೀನಿ. ಇದು ನೋಡ್ರಿ ಫ್ಲವರ್ ತೊಗೊಂಡೇನಿ. ಫ್ಲವರ್ನ ಹಿಂಗೆ ಹೆಚ್ಚಿ ಬಿಸಿನೀರೊಳಗೆ ಒಂದು ಕುದಿಸ್ಕೊಂಡು ಹಿಂಗೆ ಬಸ್ಕೊಂಡೇನಿ ರೀ. ಇದಕ್ಕೆ ಮತ್ತೇನೇನು ಹೆಚ್ಚಿಟ್ಕೊಂಡೇನೆ ಅಂಥೇಳಿ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಒಂದು ಕಡೆ ಕ್ಯಾಪ್ಸಿಕಮ್ಮ ಮತ್ತು ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿ 3 ಹೆಚ್ಚಿಟ್ಕೊಂಡೇನಿ. ಈ ಒಂದು ಬಾಳಿಗೆ ಒಳಗೆ ಇದ್ರೊಳಗೆ ನಾನು ಕಲಸ್ಕೊಳತ್ತೇನೆ ನೋಡ್ರಿ. ಈಗ ಇಲ್ಲೇ ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನು ಮಿಕ್ಸ್ ಮಾಡಿ ಕಲಸ್ಕೊತೀನಿ ರೀ. ನೋಡ್ರಿ ಎರಡೂ ಹಾಕ್ಕೊಂಡೇನಿ, ಕಾರ್ನ್ಫ್ಲೋರು ಮತ್ತು ಮೈದಾ. ಮತ್ತು ಇದಕ್ಕೆ ನಾ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊಳತ್ತೇನೆ ರೀ. ಮಸಾಲೆ ಯಾವುದು ಇಲ್ಲ ಅಂಥೇಳಿ ನಾನು ಕಬಾಬ್ ಪೌಡ್ರ್ ಮಿಕ್ಸ್ ಮಾಡ್ಕೊಳತ್ತೀನಿ. ಮಸಾಲೆ ಇದ್ದರೆ ಗರಂ ಮಸಾಲ, ಜೀರಾ ಪೌಡ್ರ್ ಹಿಂಗೆ ನೀವು ಹಾಕ್ಕೋಬೋದು. ನಾನು ಅದು ಯಾವುದೂ ಇರಲಾರ್ದಕ್ಕೆ ಕಬಾಬ್ ಮಸಾಲೆ ಹಾಕ್ಕೊಳತ್ತೀನಿ. ಮತ್ತು ಡ್ರೈ ಆಗಿನೂ ತಿನ್ಬೋದು ರೀ ಗೋಬಿ. ಹಾಗಾಗಿ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಮತ್ತು ಖಾರದ ಪುಡಿ ಹಾಕ್ಕೋಬೇಕ್ರಿ. ನೋಡ್ರಿ ಖಾರದ ಪುಡಿ ಮನ್ಯಾಗ ಕುಡಿಸಿದಂಥ ಖಾರದ ಪುಡಿ ರೀ. ಇದು ಇಷ್ಟು ಕಲರ್ ಐತಿ. ಇದಕ್ಕೆ ನಾವೇನು ನೀರು ಬಸಿಟ್ಕೊಂಡಿದ್ವಲ್ಲ ಗೋಬಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಅದ್ರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಇರ್ತೈತಲ್ಲ, ಹಾಗಾಗಿ ನಾನು ನೀರು ನೋಡಿ ಹಾಕ್ಕೊಂಡ್ರತ್ತಂತ ಹೇಳಿ ಮೊದಲ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕರಿಯತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಅಂಟದಂಗೆ ಆಗ್ಯಾವ್ರಿ. ಹಾಗಾಗಿ ಎಣ್ಣೆ ಒಳಗೆ ಹಾಕಿದಾಗ ಹಿಂಗೆ ಮಾಡತ್ತೀನಿ. ಈಗ ನೋಡ್ರಿ ನಮ್ಮ ಗೋಬಿ ರೆಡಿ ಆದವು. ಇದೇ ರೀತಿ ಎಲ್ಲ ಗೋಬಿನೂ ಕರ್ಕೊಂಡು ತೊಗೋತೇನೆ ರೀ. ನಮ್ಮ ಚಿನ್ನಿ ಕರ್ದಿದ್ರೊಳಗೆ ಹಾಕೇನಿ ರೀ. ಹಂಗೆ ತಿನ್ಕೊತ ಅಡ್ಡಾಡಕತ್ತಾಳೆ. ಡ್ರೈ ಗೋಬಿನೂ ತಿನ್ಬೋದು ರೀ, ಸಾಸ್ ಹಚ್ಕೊಂಡು ಚಲೋ ಅನ್ನಿಸ್ತಾವೆ. ಈಗ ನೋಡ್ರಿ ಎಲ್ಲ ಕರಿಯೋದು ಮುಗ್ದೈತಿ. ಅದ ಬಾಳಿಗೆ ಒಳಗೆ ಎಕ್ಸ್ಟ್ರಾ ಇದ್ದಿದ್ದು ಎಣ್ಣೆ ಎಲ್ಲ ತೆಗೆದು ನಾನು ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡೇನಿ. ಆ ಎಣ್ಣೆಗೆ ನಾನು ಹೆಚ್ಚಿದಂಥ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ, ಕ್ಯಾಬೇಜ್ ಅವೆಲ್ಲ ಹೆಚ್ಚಿಟ್ಕೊಂಡಿದ್ದೆಲ್ಲ ಇದ್ರೊಳಗೆ ಫ್ರೈ ಮಾಡ್ಕೋಬೇಕಂಥೇಳಿ ಅಂದ್ಕೊಂಡೆ. ನಾನು ಇದ್ರಾಗ ಬೆಳ್ಳುಳ್ಳಿ ಅದೇನು ಮಿಕ್ಸ್ ಮಾಡಿಲ್ರಿ. ಹಾಕೋರು ಬೆಳ್ಳುಳ್ಳಿ ಹಾಕ್ತಾರೆ, ನಾನು ಇದ್ರಾಗೇನು ಹಾಕಿಲ್ಲ. ಇದು ಉಳ್ಳಾಗಡ್ಡಿ ಫುಲ್ ಫ್ರೈ ಆದಮೇಲೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನು ಹಾಕ್ಕೊಂಡೆ ನೋಡ್ರಿ. ಹೊರಗೆ ತಿನ್ನೋಕ್ಕಿಂತ ಹಿಂಗೆ ತಿನ್ಬೇಕು ಅನ್ನಿಸ್ದಾಗ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಸ್ವಲ್ಪ ಶ್ರಮ ಜಾಸ್ತಿ ಅನ್ನಿಸ್ಬೋದು ರೀ. ಆದರೆ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಚಲೋ ರೀ ಹೊರಗಿನ ತಿನ್ನೋಕ್ಕಿಂತ. ಹಾಗಾಗಿ ನೆನಪಾದಾಗೆಲ್ಲ ನಾವು ಮನೆಯೊಳಗೆ ಮಾಡ್ಕೊಂಡು ತಿಂತೀವಿ. ಈ ಥರ ಸಣ್ಣೊಳಗೆ ಇದನ್ನೆಲ್ಲ ಫ್ರೈ ಮಾಡ್ಕೊತೀನಿ ರೀ ಫುಲ್ ಮೆತ್ತಗಾಗೋತನ. ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸಾಸ್ ಎಲ್ಲ ಆ್ಯಡ್ ಮಾಡ್ತೀನಿ. ನಾನು ಇದಕ್ಕೆ ಅದ್ರೊಳಗೆ ಖಾರದ ಪುಡಿ ಹಾಕ್ಕೊಂಡಿಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ಅದು ಬೆಂದ ಮ್ಯಾಗ ಹಾಕ್ಕೊಂಡ್ರೆ ಲಘು ಇದನ್ನ ಆಕೈತಿ ಅಂಥೇಳಿ ಅವೆಲ್ಲ ಬೆಂದ ಮೇಲೆ ಖಾರದ ಪುಡಿ ಹಾಕ್ಕೊಳತ್ತೀನಿ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ. ಅದ್ರೊಳಗೆ ಉಪ್ಪು ಐತಿ. ಈ ಮಸಾಲೆಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಖಾರ ಮಾತ್ರ ಹಾಕ್ಕೋಬೇಕು. ಹಾಗಾಗಿ ಸ್ವಲ್ಪ ಹಾಕೀನಿ. ಈಗ ನೋಡಿ ನಾನು ಟೊಮೆಟೊ ಸಾಸ್ ಹಾಕ್ಕೊಳತ್ತೀನಿ. ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ನೂ ಇತ್ತು ರೀ. ನಾನು ಅದನ್ನೂ ಹಾಕ್ಕೊಂಡೇನಿ. ಈ ವಿಡಿಯೋ ಮಾಡುವಾಗ ಅದಷ್ಟು ಮಿಸ್ ಆಗೈತಿ. ಮಾಡ್ಕೊತ ವಿಡಿಯೋ ಮಾಡತ್ತಿದ್ದೆಲ್ಲ ಹಾಗಾಗಿ ಅದಷ್ಟು ಮಿಸ್ ಆಗೈತಿ. ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಸಾಸ್ 3 ಹಾಕೀನಿ ರೀ ನಾನು. ನಮ್ಮ ಮನೆಯವರು ಐಸ್ ಕ್ರೀಮ್ ತಂದಿದ್ದು ರೀ. ಹಾಗಾಗಿ ಚಿನ್ನಿ ಐಸ್ ಕ್ರೀಮ್ ತಗೊಂಡು ಕುಂತಾಳೆ. ಇವತ್ತು ನೋಡ್ರಿ ಐಸ್ ಕ್ರೀಮ್ ಮತ್ತು ಗೋಬಿ ಸಂಜೆ ಸ್ನ್ಯಾಕ್ಸಿಗೆ ನಮ್ಮ ಮನ್ಯಾಗ ತೋರಿಸ್ತೀನಿ ತಡ್ರಿ ಹೆಂಗಾಗೈತಿ ಗೋಬಿ ಅಂಥೇಳಿ. ಈಗ ಮೊದಲು ಐಸ್ ಕ್ರೀಮ್ ತಿನ್ನೋಸತ್ತಿತ್ತು ರೀ. ಹಾಗಾಗಿ ಐಸ್ ಕ್ರೀಮ್ ತಿನ್ನತ್ತಾಳ. ಇಲ್ಲಿ ಗೋಬಿ ತಂದಿಟ್ಟೇನಿ. ಹುಡುಗರಿಗಿಂತ ಸಿಕ್ಕರೆ ಸಾಕ್ರಿ. ಈಕಿ ನಮ್ಮ ಸಣ್ಣಕ್ಕಿ ತಿನ್ನಂಗಿಲ್ಲ ರೀ ಚುಕ್ಕಿ ಐಸ್ ಕ್ರೀಮ್ ಎಲ್ಲ. ಹಾಗಾಗಿ ಒಲ್ಲೆ ನಾತಾಳಕ್ಕಿ. ಹಿಂಗೆ ರೆಡಿ ಆಗಿತ್ತು ನೋಡ್ರಿ ನಮ್ಮ ಗೋಬಿ ಮಂಚೂರಿ. ನಮ್ಮ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ.